ಇಲ್ಲ ನಿನ್ನೆ ಸ್ವಲ್ಪ ತುಂಬ ಕಾಸ್ಟ್ಲಿ ಇತ್ತು ಹೂವು, ಅದಕ್ಕೆ ಇವತ್ತು ಏನಾದರೂ ಒಂದು ಸ್ವಲ್ಪ ಇನ್ನೂ ಚೀಪ್ ಸಿಗ್ಬೋದಾ ಅಂತ ಕೇಳ್ತಾ ಇದ್ದೀವಿ. ಆ್ಯಂಡ್ ಇಟ್ ಇಸ್ ಒಂಥರ ತೃಪ್ತಿ ಕೊಡುತ್ತೆ. ಅಷ್ಟು ಅಲಂಕಾರ ಮಾಡಿದ ಮೇಲೆ ಅದನ್ನು ಇಟ್ಟು ನೋಡೋದಕ್ಕೆ ಸಿಂಪಲ್ ಆಗಿ ಲಕ್ಷ್ಮಿನ ಗ್ರ್ಯಾಂಡ್ ಆಗಿ ಮಾಡಿ ನಾವು ಸಿಂಪಲ್ ಆಗಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನವೂ ನಮ್ಮ ಜನ ಶಾಪಿಂಗ್ ಮಾಡೋದಂತೂ ನಿಲ್ಲಿಸ್ತಾನೆ ಇಲ್ಲ. ಎಲ್ಲಿ ನೋಡಿದ್ರೂ ಜನ ತುಂಬಿ ತುಳುಕ್ತಾ ಇದ್ದಾರೆ. ಹೂವು ಅಂತೆ, ಇನ್ನು ಗೆಜ್ಜೆ ವಸ್ತ್ರ ಅಂತೆ, ಮುಖವಾಡ ಅಂತೆ, ಈ ಥರ ಅನೇಕ ವಸ್ತುಗಳನ್ನು ಲಕ್ಷ್ಮಿಗೆ ಹಾಕೋದಕ್ಕೆ ತೊಗೊಂಡು ಹೋಗ್ತಾನೆ ಇದ್ದಾರೆ. ಇನ್ನೂ ಹಬ್ಬದ ಸಂಭ್ರಮ ಹಾಗೇ ಇದೆ. ಎಲ್ಲಿ ನೋಡಿದ್ರೂ ಜನ ಹಾಗೆ ಓಡಾಡಿಕೊಂಡು ಫುಲ್ಲು ಶಾಪಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಒಂದು 4-5 ಜನನ ಮಾತಾಡ್ಸೋಣ. ಯಾವ ರೀತಿ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ, ಹೇಗೆ ಅವ್ರ ಮನೇಲಿ ಹಬ್ಬ ಆಚರಿಸ್ತಾ ಇದ್ದಾರೆ, ಲಕ್ಷ್ಮಿನ ಕೂರಿಸಿದಾರಾ ಇಲ್ವಾ, ಏನೆಲ್ಲ ಅಡುಗೆ ಮಾಡಿದ್ದಾರೆ ಎಲ್ಲ ಕೇಳ್ಕೊಂಡು ಬರೋಣ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಹೇಗೆ? ಅದು ಇವತ್ತು ಬೆಳಗ್ಗೆ ಹೊರಗಡೆ ಬಂದು ಒಂದು ಅಪಾಯಿಂಟ್ಮೆಂಟ್ ಇತ್ತು, ಅಟೆಂಡ್ ಮಾಡಬೇಕಾಯ್ತಲ್ಲ. ಹಾಗಾಗಿ ಬೆಳಗಿನ ಜಾವನೇ ಎದ್ದು ಎಲ್ಲ ರೆಡಿ ಮಾಡಿ, ಪೂಜೆಗೆ ರೆಡಿ ಮಾಡಿ ಆ ತಾಯಿಗೆ ಬಿಟ್ಬಿಟ್ಟು ಬಂದಿದ್ದೀನಿ. ನಮ್ಮಮ್ಮ ಮಾಡಿ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿ. ಹೇಗೆಲ್ಲ ರೆಡಿ ಆಗಬೇಕಂತ ಅಂದ್ಕೊಂಡಿದ್ದೀರಾ? ಇವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇನ್ನು ಈವ್ನಿಂಗ್ ಬೇರೆ. ಅದೇ ನೆರೆ ಹೊರೆ ಅಕ್ಕಪಕ್ಕ ಫ್ರೆಂಡ್ಸ್ ಅವ್ರನ್ನೆಲ್ಲ ಕರೆಯೋದು, ಅರ್ಶಿನ ಕುಂಕುಮ ಕೊಡೋದು. ಬಟ್ ಅಮ್ಮನವ್ರಿಗೆ ಅಲಂಕಾರ ಮಾಡೋದೇ ಒಂದು ಖುಷಿ ಅಲ್ವಾ. ಇಡೀ ಐ ಡೋಂಟ್ ನೋ ಹೌ ಲಾಂಗ್ ಆಸ್ ಟುಗೆದರ್ ತೊಗೊಳುತ್ತೆ. ನೆನ್ನೆ ಎಲ್ಲ ನಾನು ನಮ್ಮ ಫ್ರೆಂಡೆಲ್ಲ ಹೋಗಿ ಇದರಲ್ಲಿ ಚಿಕ್ಕಪೇಟು ರಾಜ ಮಾರ್ಕೆಟಲ್ಲಿ ಏನೇನು ಬೇಕೋ ಆಕ್ಸೆಸರೀಸ್ ಎಲ್ಲ ತಂದಿಟ್ಕೊಂಡ್ವಿ. ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಬಿಟ್ಬಿಟ್ಟು ಬಂದಿದ್ದೀನಿ. ಹಬ್ಬ ಅಂದಮೇಲೆ ಊಟ ಕೂಡ, ಅಡುಗೆ ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಹೈಲೈಟ್. ಅದೇ ಯೂಶ್ವಲ್ ಕೋಸಂಬರಿ, ಪಲ್ಯ, ಪಾಯಸ, ಒಬ್ಬಟ್ಟು, ಒಂಚೂರು ಬಜ್ಜಿ. ನಿಮ್ಮ ಮನೇಲಿ ಲಕ್ಷ್ಮಿಗಳಿದಾರ? ಹಾಂ, ನಮ್ಮ ಬ್ರದರ್ ಮೊಮ್ಮಗಳಿದ್ದಾಳೆ, ಈಸ್ ದೇರ್. ನನ್ನ ಬ್ರದರ್ ಅವನ ಜೊತೆಗೆ ಬಂದಿರೋದು. ನನ್ನ ಮೊಮ್ಮಗಳೊಂದಿದೆ, ಭಲೇ ಸ್ಮಾರ್ಟ್. ಈ ವಯಸ್ಸಿಗೆ ಶಿ ಇಸ್ ಹಾರ್ಡ್ಲಿ 2.5-3 years. ವೆರಿ ಸ್ಮಾರ್ಟ್. ಅವ್ರನ್ನ ಹೇಗೆಲ್ಲ ರೆಡಿ ಮಾಡ್ಬೇಕಂತಿದ್ದೀರಾ? ಮನೆ ಲಕ್ಷ್ಮಿಯವರವರೆಲ್ಲ ಆ್ಯಕ್ಚುಲಿ ಅವರು ದೇ ಆರ್ ಟ್ರಾವ್ಲಿಂಗ್. ಅವ್ರ ಅಳಿಯನ ಮಗಳದು ಆ್ಯನಿವರ್ಸರಿ ದೇರ್ ಇನ್ ದಾಂಡೇಲಿ. ಸೊ ಈ ಸತಿ ಅವರು ಇದೆ, ಅಷ್ಟಿದಿಲ್ಲ. ಎಷ್ಟು ಇಯರ್ಸಿಂದ ಮಾಡ್ತಾ ಇದ್ದೀರಾ? ಗೊತ್ತಾದಂಗೆ ಆಲ್ಮೋಸ್ಟ್ 15 years. ಅದುವರೆಗೂ ವ್ರತ ಅಂತ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಪೂಜೆ ಮಾಡ್ತಾಯಿದ್ವಿ. ಆಮೇಲೆ ಒಂದು ವೇರ್ ವಿ ಲಿವ್ಡ್ ಅಲ್ಲ, ಎಲ್ಲರೂ ಮಾಡ್ತಾಯಿದ್ರು. ಒಂದು 7 ಟೈಪ್ ಆಫ್ ಸ್ವೀಟ್ಸ್ ಮಾಡೋದು, ಇದನ್ನೆಲ್ಲ ಅಲಂಕಾರ ಮಾಡೋದು, ಹೂವು ಜೋಡಿಸೋದಿದೆಯಲ್ಲ, ಅದೆಲ್ಲ ನೋಡಿದ್ಮೇಲೆ ಒಂದು ಇನ್ಸ್ಪಿರೇಷನ್, ನಾವು ಯಾಕೆ ಮಾಡಬಾರ್ದು ಅಂತ. ಹಂಗಾಗಿ ಆ್ಯಂಡ್ ಇಟ್ ಇಸ್ ಒಂಥರ ತೃಪ್ತಿ ಕೊಡುತ್ತೆ. ಅಷ್ಟು ಅಲಂಕಾರ ಮಾಡಿದ ಮೇಲೆ ಅದನ್ನು ಇಟ್ಟು ನೋಡೋದಕ್ಕೆ ರಿಯಲಿ. ಲಕ್ಷ್ಮಿ ಹಬ್ಬ ಫುಲ್ ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದೀರಾ, ಬಟ್ ಸ್ಟಿಲ್ ಹೇಗಿದೆ ಮನೆಯಲ್ಲಿ ಪೂಜೆ ಎಲ್ಲ? 3 ಗಂಟೆಗೆ ಎದ್ದು ವರಮಹಾಲಕ್ಷ್ಮಿ ಪೂಜೆ ಮಾಡಿ ಎಲ್ಲ ಮಾಡಿ ನೈವೇದ್ಯ ಮಾಡಿ ಎಲ್ಲ ಮಾಡಿ ಆಫೀಸ್ ಬಂದು ಆಫೀಸ್ ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಆಫೀಸಲ್ಲೂ ಲಕ್ಷ್ಮಿ ಪೂಜೆ? ಲಕ್ಷ್ಮಿ ಪೂಜೆ ಮಾಡಿ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಏನು ಸ್ಪೆಷಲು ನಿಮ್ಮ ಮನೇಲಿ ಇವತ್ತು? ಹೋಳಿಗೆ ಮಾಡ್ತಾರೆ. ವರಮಹಾಲಕ್ಷ್ಮಿ ಅಂದ್ರೇ ಹೋಳಿಗೆ ಅಂದರೆ ಸಂಭ್ರಮ ಅಲ್ಲ, ಸೊ ಹೋಳಿಗೆ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 25 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಅಂದರೆ ಚಿಕ್ಕವಳಿಂದನೂ ಮಾಡ್ತಾ ಇದ್ದೀನಿ. ಇವಾಗ ಮದುವೆ ಆದಮೇಲೆ ಇದು ಮೊದಲನೇ ವರ್ಷ. ಅಂದರೆ ಇವತ್ತೇ ಹಬ್ಬ ಇದ್ರೂ ಕೂಡ ತುಂಬ ಜನ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ನೀವೇನು ಅಂದರೆ ನಾನು ಪರ್ಚೇಸ್ ಮಾಡಿದಾಯಿತು. ಕೆಲವೊಬ್ಬರು ಮೊದಲನೇ ವಾರದಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಕಡೆ ವಾರದಲ್ಲಿ ಮಾಡ್ತಾರೆ. ಸೊ ಅದರಿಂದ ಪರ್ಚೇಸ್ ಮಾಡ್ತಿರ್ಬೋದೇನೋ, ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಪ್ರಪಂಚಕ್ಕೆ ಒಳ್ಳೆಯದಾಗಲಿ. ಹಬ್ಬ ಎಲ್ಲರೂ ಮಾಮೂಲಿ ಮಾಡೋಂಥದ್ದು ಮಾಮೂಲಿ ಮಾಡ್ತೀವಿ. ಒಳ್ಳೆಯದಾಗಲಿ, ಲಕ್ಷ್ಮಿ ಪೂಜೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ. ನಿಮ್ಮ ಮನೇಲಿ ಹೇಗೆ ಮಾಡಿ? ನಮ್ಮ ಮನೇಲಿ ಚೆನ್ನಾಗಿ ಪೂಜೆ ಮಾಡ್ತೀವಿ. ನಾವೇನು ಕೂರಿಸಲ್ಲ, ಲಕ್ಷ್ಮಿ ಪೂಜೆ ಮಾಡ್ತೀವಿ. ಹಬ್ಬ ಅಂದಮೇಲೆ ಹೌದು ಹೌದು. ಇನ್ನೇನು ಅಡುಗೆ, ಒಬ್ಬಟ್ಟು, ಇನ್ನೇನು ಅದೇ ಒಬ್ಬಟ್ಟು, ಹೆಸರುಬೇಳೆ, ಹಿಂಗೆ ಏನೇನೋ ಮಾಡ್ಕೊಂಡು ಸಾಯಂಕಾಲ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಎಲ್ಲರಿಗೂ ಅರ್ಶಿನ ಕುಂಕುಮ ಲಕ್ಷ್ಮಿಯವರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಲಕ್ಷ್ಮೀ ದೇವಸ್ಥಾನದಲ್ಲಿ ಬರ್ತೀವಿ ಮನೆಗೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯಗಳು. ಜನ ಬಂದು ಹೂವು ಎಲ್ಲ ಖರೀದಿ ಮಾಡ್ತಾ ಇದ್ದಾರೆ. ಹೇಗಿದೆ ವ್ಯಾಪಾರ ಎಲ್ಲ? ಚೆನ್ನಾಗಿದೆ ಅಕ್ಕ, ತುಂಬ ಚೆನ್ನಾಗಿದೆ. ಹೋದ ಸತಿ ಎಲ್ಲ 50 ರೂಪಾಯಿ ಮೊಳ ಇತ್ತು, ಈ ಸತಿ ಎಲ್ಲ 100 ರೂಪಾಯಿ ಮೊಳ ಇದೆ.
ಎಲ್ಲರೂ ಚೆನ್ನಾಗಿ ಬಂಡವಾಳ ಹಾಕಿದ್ರು, ಒಳ್ಳೆ ಲಾಭ ತೆಗೆದ್ರು. ಲಕ್ಷ್ಮಿ ಎಲ್ಲರ ಮನೆಗೂ ಬಂದಿದ್ದಾಳೆ. ನಿಮ್ಮ ಮನೇಲಿ ಹಬ್ಬ ಇಲ್ವಾ? ಇದೆ, ನಮ್ಮ ಮನೆಯಲ್ಲಿ ಸ್ವಲ್ಪ ಲೇಟಾಗಿ ಮಾಡ್ತೀವಿ ನಾವು. ಯಾವ ಥರ ಲಕ್ಷ್ಮಿ ಕೂರಿಸ್ತೀರಾ? ಇಲ್ಲ, ಇರೋ ಫೋಟೋಕ್ಕೆ ಅಲಂಕಾರ ಚೆನ್ನಾಗಿ ಮಾಡ್ತೀವಿ. ನಿಮ್ಮ ಮನೇಲಿ ಲಕ್ಷ್ಮಿ ಇಲ್ವಾ? ಇದ್ದಾರೆ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವರೇ ನಂಗೆ ದೊಡ್ಡ ಲಕ್ಷ್ಮಿ. ಹಿಂಗೆ ರೆಡಿ ಮಾಡಲ್ವಾ ಹೆಣ್ಮಕ್ಳನ್ನ? ಅವ್ರು ಮಾಡ್ಕೊತಾರೆ, ಎಲ್ಲ ಮದುವೆ ಆಗಿದೆ, ಮಾಡ್ಕೊತಾರೆ. ನೀವು ರೆಡಿ ಆಗಲ್ವಾ ಹೋಗಿ? ಮತ್ತೆ ಹೋಗ್ತೀನಿ, ಸ್ವಲ್ಪ ಲೇಟಾಗಿ ಹೋಗ್ತೀನಿ. ದುಡಿಮೆನೇ ಫಸ್ಟು ನಮ್ಗೆ ದೇವರು. ಈ ಲಕ್ಷ್ಮಿ ಇದ್ರೆ ಆ ಲಕ್ಷ್ಮಿ ಬಂದೇ ಬರ್ತಾಳೆ. ಏನು ಹಬ್ಬ ಅಂದಮೇಲೆ ಅಡುಗೆ ಅಂತೂ ಫಿಕ್ಸು. ಏನೆಲ್ಲ ಮಾಡಿರ್ತೀರಾ ಮನೇಲಿ? ಮನೇಲಿ ನುಗ್ಗೆಕಾಯಿ ಸಾಂಬಾರು, ರಸಮು, ಅನ್ನ, ಒಬ್ಬಟ್ಟು, ಪಾಯಸ, ಫುಲ್ ಹಂಗಾರೆ ಫುಲ್ ಮೀಲ್ ಹಪ್ಪಳ. ಹೋಗಿ ಫುಲ್ ಮೀಲ್ಸ್ ತಿಂದ್ಬಿಡೋದೆ. ಬನ್ನಿ, ನೀವು ಬನ್ನಿ ನಮ್ಮ ಜೊತೆಗೆ. ಎಲ್ಲ ಬಂದು ಹಬ್ಬದ ಅಡುಗೆ ಊಟ ಮಾಡಿ ತಿಂದ್ಬಿಟ್ಟು ಹಬ್ಬ ಅರ್ಶಿನ ಕುಂಕುಮ ತೊಗೊಂಡು ಆರಾಮಾಗಿ ಹೋಗಿ. ಪೂಜೆ ಮಾಡ್ತಾ ಇದ್ದೀರಾ ಮನೇಲಿ? ದೇವಸ್ಥಾನಕ್ಕೆಲ್ಲ ಹೋಗಿದ್ರಾ ಏನು? ಬೆಳಿಗ್ಗೆ ಮನೇಲೇ ದೇವಸ್ಥಾನ ಆಗೋಗುತ್ತೆ ಇವತ್ತು. ಮತ್ತು ಇನ್ನೆಲ್ಲಿ ದೇವಸ್ಥಾನಕ್ಕೆ ಈವ್ನಿಂಗ್ ಹೋಗ್ಬೇಕು ದೇವಸ್ಥಾನಕ್ಕಂದರೆ. ಲಕ್ಷ್ಮಿನ ಕೂರಿಸ್ತೀರಾ? ಹೌದು ಸೀರೆ ಗೀರೆ ಎಲ್ಲ ತೊಗೊಂಡು ಬಂದು ಹೌದು. ಹೇಗೆಲ್ಲ ಅಲಂಕಾರ ಮಾಡಿದ್ದೀರಾ? ಅದೆಲ್ಲ ಸ್ಯಾರಿ ಇಟ್ಟು ಸ್ಯಾರಿ ಕಟ್ಟಿಸಿ, ಮತ್ತು ಅದಕ್ಕೆ ದೇವ್ರಿಗೆ ನಾವು ಹೆಂಗೆ ಅಲಂಕಾರ ಮಾಡ್ಕೊತೀವೋ ಹಂಗೆ ಮಾಡಿ, ಫ್ರೂಟ್ಸು, ಏನಾದರೂ ಸ್ವೀಟ್ಸು ಎಲ್ಲ ಏನಾದರೂ ಮನೇಲಿ ಮಾಡೋ ಐಟಮ್ಸ್ ಎಲ್ಲ ಇಟ್ಟು ಪೂಜೆ ಮಾಡೋದು. ಇವತ್ತು ಹಬ್ಬ ಬೇರೆ, ಹಬ್ಬದ ಊಟ ಅಂತೂ ಸಖತ್ತು. ಹೌದು, ಸಖತ್ತಾಗಿ ಮಾಡಿರ್ತೀರಾ. ಏನೆಲ್ಲ ಮಾಡಿದ್ದೀರಾ? ಏನೆಲ್ಲ ದೇವ್ರಿಗೆ ಇಟ್ಟಿದ್ದೀರಾ? ಒಬ್ಬಟ್ಟು ಊಟ ಮಾತ್ರ ಇದ್ದೇ ಇರುತ್ತೆ. ಒಬ್ಬಟ್ಟು ಸಾರು, ಆಮೇಲೆ ಕೋಸಂಬರಿ, ಪಲ್ಯಗಳು 1-2-3 ಥರ ಇರುತ್ತೆ. ಹಪ್ಪಳ, ವಡೆ, ಪಾಯಸ, ಮೈನ್ ಪಾಯಸ ಐಟಮ್ಸ್ ಇರುತ್ತೆ. ಮತ್ತು ಫುಲ್ ಸ್ಪೆಷಲ್ ಇವತ್ತು. ನಿಮ್ಮ ಮನೇಲಿ ಲಕ್ಷ್ಮಿ ಇರಿಲ್ವಾ? ನಮ್ಮ ಮನೇಲಿ ಲಕ್ಷ್ಮಿ ಇಲ್ಲ, ಇಬ್ಬರು ಕೃಷ್ಣಗಳೇ ಇರೋದು. ಅಂದರೆ ಇವತ್ತು ನೀವೇ ಮತ್ತೆ ಫುಲ್ ಅಲಂಕಾರ ಮಾಡಿಕೊಂಡು ಅಕ್ಕಪಕ್ಕದ ಮನೆ ಕುಂಕುಮಕ್ಕೆ ಹೋಗೋದಾ? ಹೌದು, ಹೋಗೋದು ಮತ್ತು ನಮ್ಮ ಮನೆ ಕರೆಯೋದು ಅದೆಲ್ಲ ನಡೀತೆ. ನಿಮ್ಮ ಮನೇಲಿ? ನಮ್ಮದು PG. ನಾವೆಲ್ಲ ಮನೇಲೆಲ್ಲ ಮಾಡೋಕ್ಕಾಗಲ್ಲ. ಮನೇಲೆಲ್ಲ ನಮ್ಮ ಅಮ್ಮಂದ್ರು ಮಾಡ್ತಾರೆ. ಬನ್ನಿ ನಮ್ಮ ಮನೆಗೆ ಹಂಗಾದ್ರೆ. ಇಲ್ಲ ಇಲ್ಲ, ನಿನ್ನೆ ಒಂದು ಸ್ವಲ್ಪ ತುಂಬ ಕಾಸ್ಟ್ಲಿ ಇತ್ತು ಹೂವು. ಅದಕ್ಕೆ ಇವತ್ತು ಏನಾದರೂ ಒಂದು ಸ್ವಲ್ಪ ಇನ್ನೂ ಚೀಪ್ ಸಿಗ್ಬೋದಾ ಅಂತ ಕೇಳ್ತಾ ಇದ್ದೀವಿ. ಹಾಗೆ ಇದೆಯಾ ರೇಟ್ ಎಲ್ಲ? ರೇಟ್ ಇಲ್ಲ, ಅಷ್ಟೇ ಇದೆ. 500 ರೂಪಾಯಿ ಮಾರು ಹೇಳ್ತಾ ಇದ್ದಾರೆ ಒಂದು ಮಾರಿಗೆ. ಇನ್ನು ಏನಂದ್ರೆ ಮಲ್ಲಿಗೆ ಹೂವು ಕೇಳ್ತೀವಿ, ಅವು 500 ರೂಪಾಯಿ ಮಾರು ಹೇಳ್ತಾರೆ. ತುಂಬ ಕಾಸ್ಟ್ಲಿ ಇದೆ. ಅದಕ್ಕೆ ಇವತ್ತು ಏನಾದರೂ ಇನ್ನೊಂದು ಸ್ವಲ್ಪ ಸೊಯ್ ಆಗಿರ್ಬೋದೇನೋ ಅಂತ ಕೇಳ್ತಾ ಇದ್ದೀನಿ. ಆದರೂ ಹಬ್ಬ ಮಾಡಲೇಬೇಕು. ಎಷ್ಟೇ ತುಟ್ಟಿ ಇದ್ದರೂ ನಾವು ತೊಳೆಯಬೇಕು. ಇರಲಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಷ್ಟೇ. ಹೇಗಿದೆ ಇವತ್ತು ನಿಮ್ಮ ಮನೇಲಿ ಪ್ರಿಪ್ರೇಷನ್? ತುಂಬ ಚೆನ್ನಾಗಿದೆ. ತುಂಬ ಎಲ್ಲ ಮಹಾಲಕ್ಷ್ಮಿದು ತುಂಬ ಜೋರು. ಫುಲ್ ನಿಮ್ಮ ವೈಫ್ ಎಲ್ಲ ಹೇಗೆ ರೆಡಿ ಆಗಿದ್ದಾರೆ? ಎಲ್ಲ ರೆಡಿ ಆಗಿದ್ದಾರೆ, ನಿಮ್ಮ ಥರನೇ ರೆಡಿ ಆಗಿದ್ದಾರೆ. ಮತ್ತೆ ಏನೆಲ್ಲ ಅಡುಗೆ ಮಾಡಿದ್ದಾರೆ? ಏನು ಒಬ್ಬಟ್ಟು ಮಾಡಿದ್ದಾರೆ, ಸ್ವೀಟ್ ಎಲ್ಲ ಮಾಡಿದ್ದಾರೆ. 2 ಟೈಪ್ 3 ಟೈಪ್ ಸ್ವೀಟ್ ಇದೆ. ಅವ್ರಿಗೆ ಲಕ್ಷ್ಮಿಗೆ ನೈವೇದ್ಯ ಮಾಡಿಕೊಂಡು ನಾವೆಷ್ಟು ತೊಗೋಬೋದು ಅಷ್ಟೇ. ಏನೆಲ್ಲ ಅಡುಗೆ ಮಾಡಿದ್ದೀರಾ? ಹೇಗೆ ಲಕ್ಷ್ಮಿನ ಕೂರಿಸಿದ್ದೀರಾ ಮನೆಯಲ್ಲಿ? ತುಂಬ ಚೆನ್ನಾಗಿ ಕುಣಿಸಿದ್ದೀವಿ ಮನೇಲಿ. ಅಡುಗೆ ಎಲ್ಲ ಒಬ್ಬಟ್ಟು, ಪಲ್ಯಗಳು ರೀತಿ ಅಲಂಕಾರ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಫುಲ್ ಕಾಂಪಿಟೇಷನ್ ಇರುತ್ತೆ ಅಲ್ವಾ? ಹೌದು. ಅವ್ರು ಚೆನ್ನಾಗಿರ್ತಾರೆ, ನಾವು ಇನ್ನೂ ಚೆನ್ನಾಗಿರ್ಬೇಕು ಇರಬೇಕು ಅಂತ ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೆ ಎಲ್ಲರಿಗೂ ಕಾಂಪಿಟೇಷನ್ ಕೊಡ್ತಾ ಇದ್ದೀರಾ ಈ ಸಲ? ಕೊಡ್ತಾ ಇದ್ದೀವಿ. ಅಂದರೆ ಅಡುಗೆ ಎಲ್ಲ ಏನು ಮಾಡಿದ್ದೀರಾ? ಹೋಳಿಗೆ ಮಾಡಿದ್ದೀವಿ ಮನೆಯಲ್ಲಿ, ಎಲ್ಲ ಥರ ಅಡುಗೆ ಮಾಡಿದ್ದೀವಿ, ಊಟ ಮಾಡಿದ್ದೀವಿ. ಊಟನೂ ಆಯಿತು, ಒಂದು ರೌಂಡ್ ಇನ್ನೊಂದು ಶಾಪಿಂಗಾ? ಹೌದು. ಇಷ್ಟೊಂದು ರೇಟ್ ಇರುವಾಗ ಒಂದು ಮಳೆ ಬಂದುಬಿಟ್ಟು ಮಲ್ಲಿಗೆಗೆ 100 ರೂಪಾಯಿ ಹೇಳ್ತಾರೆ. ಮಿಡ್ಲ್ ಕ್ಲಾಸ್ ಜನ ಏನಂತ ತೊಗೊಳೋದು? ಒಂದು ಮಳೆ ತೊಗೊಂಡು ಮಾಡೋಕ್ಕಾಗುತ್ತೆ ಹಬ್ಬನ? ಇಲ್ಲ, ಫ್ರೂಟ್ಸ್ ನೋಡಿದ್ರೆ ಮಿಕ್ಸು ಫ್ರೂಟ್ಸು 1 kg ಬಂದುಬಿಟ್ಟು 450 ರೂಪಾಯಿ ಹೇಳ್ತಾವ್ರೆ. ಎಲ್ಲ ಸರ್ಕಾರ ಹಿಂಗೆ ರೇಟ್ ಮಾಡ್ಕೊಂಡು ಹೋಗ್ತಿದ್ರೆ ನಮ್ಮಂಥವ್ರು ಜನ, ಮಿಡ್ಲ್ ಕ್ಲಾಸ್ ಜನ ಅಂತೂ ಹಬ್ಬ ಮಾಡೋಕ್ಕಂತೂ ಆಗಲ್ಲ. ಬಟ್ ಸಿಂಪಲ್ಲಾಗಿ ಇರೋದ್ರಲ್ಲಿ ಮಾಡಿ ಮುಗಿಸ್ಬೇಕು. ನಿಮ್ಮ ಮನೇಲಿ ಕೂಡ್ಸಿದ್ದೀರಾ? ಇಷ್ಟು ರೇಟ್ ಇದು ತೊಗೊಂಡು ಹೋಗಲೇಬೇಕು, ಮಾಡಲೇಬೇಕು. ಬಟ್ ಇನ್ನು ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ. ನಿನ್ನೆ ಮಳೆ ಇರೋದ್ರಿಂದ ತೊಗೊಳಕ್ಕಾಗಿಲ್ಲ, ಸೊ ಇವಾಗ ತೊಗೊಬೇಕು. ಇವಾಗ ಲಕ್ಷ್ಮಿ ಎಲ್ಲ ಕೂರಿಸ್ತೀರಾ ಮನೆಯಲ್ಲಿ? ಕೂರಿಸ್ತೀವಿ, ಬಟ್ ವರ್ಷ ಇಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಆಗೋಗ್ತಿತ್ತು. ಈ ವರ್ಷ ಮಳೆ, ಮೊನ್ನೆ ಮಳೆ ಇರೋದ್ರಿಂದ ಈ ವರ್ಷ ಏನೂ ಮಾಡಿಲ್ಲ. ಇನ್ನು ಇವಾಗ ಸಾಯಂಕಾಲ ಹೋಗಿ ಮಾಡಬೇಕು. ಹೇಗೆಲ್ಲ ರೆಡಿ ಆಗ್ತೀರಾ ಸಾಯಂಕಾಲ? ಫುಲ್ಲು ಈ ಟ್ರೆಡಿಷ್ನಲ್ ಲುಕ್ಕು ಸ್ಯಾರಿ. ಲಕ್ಷ್ಮಿಗಿಂತ ಜೋರಾಗ? ಇಲ್ಲ, ಲಕ್ಷ್ಮಿಗಿಂತ ಜೋರಾಗೆಲ್ಲ ಇಲ್ಲ, ಸಿಂಪಲ್ಲಾಗಿ. ಲಕ್ಷ್ಮಿನ ಗ್ರ್ಯಾಂಡಾಗಿ ಮಾಡಿ ನಾವು ಸಿಂಪಲ್ಲಾಗಿ. ನಿಮ್ಮ ಮನೇಲಿ ಯಾವುದಾದ್ರು ಪುಟ್ಟ ಲಕ್ಷ್ಮಿಗಳಿದ್ದಾರಾ? ಪುಟ್ಟ ಲಕ್ಷ್ಮಿ ಆ ಥರ ಯಾರೂ ಇಲ್ಲ ಮ್ಯಾಮ್. ನೀವೇ ಫುಲ್ ಲಕ್ಷ್ಮಿ ಥರ ಹೌದು. ಓಡಾಡಿಕೊಂಡು? ಹೌದು. ಏನೆಲ್ಲ ಅಡುಗೆ ಮಾಡಿದ್ದೀರಾ? ಅಡುಗೆ ಚಿತ್ರಾನ್ನ, ಒಬ್ಬಟ್ಟು, ಮತ್ತು ಅನ್ನ ಸಾಂಬಾರು, ವಡೆ,
ಪಲ್ಯ ಒಂದೆರಡು ಮೂರು ಥರ ವೆರೈಟಿ. ಹಂಗಾದ್ರೆ ಇವತ್ತು ಹಬ್ಬದ ಊಟನೂ ಸಖತ್ತು, ಲಕ್ಷ್ಮಿಗೆ ಅಲಂಕಾರನೂ ಸಖತ್ತಾಗಿದೆ. ಬಟ್ ಲಕ್ಷ್ಮಿಗೆ ಅಲಂಕಾರ ಏನೂ ಇಲ್ಲ ಮ್ಯಾಮ್, ಸ್ವಲ್ಪ ಸಿಂಪಲ್ಲು. ವರ್ಷ ಗ್ರ್ಯಾಂಡಾಗಿ ಇರ್ತಿತ್ತು ಅಲಂಕಾರ ಅನ್ನೋದು, ಬಟ್ ಈ ವರ್ಷ ಕಮ್ಮಿ. ಮಳೆ ಕೂಡ ಜಾಸ್ತಿ ಹೌದು, ಹೂವದ ರೇಟ್ ಎಲ್ಲ ಹೂವು ರೇಟ್ ಜಾಸ್ತಿ. ಬಟ್ ಏನಂದರೆ ರೈತರ ಕಡೆಯಿಂದ ತೊಗೊಂಬರೋದು ಕಡಿಮೆಗೆ ತೊಗೊಂಬರ್ತಾರೆ, ಬಟ್ ಇಲ್ಲಿ ಮಾರೋದು ಮಾತ್ರ ರೇಟ್ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಒಂದು ಕೆಜಿಗೆ 50 ರೂಪಾಯಿ ಕೂಡ ಸಿಗೋದಿಲ್ಲ ರೈತರಿಗೆ. ಅದರಿಂದ ಇನ್ನೂ ನಮ್ಮ ಜನ ಹಬ್ಬದ ಶಾಪಿಂಗ್ ಮಾಡ್ತಾನೆ ಇದ್ದಾರೆ, ಪ್ರಿಪ್ರೇಷನ್ಸ್ನ ಮಾಡ್ಕೊತಾನೆ ಇದ್ದಾರೆ. ಎಲ್ಲರೂ ಭರ್ಜರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಹೂವದ ರೇಟ್ ಸ್ವಲ್ಪ ಜಾಸ್ತಿ ಇತ್ತು ನಿನ್ನೆ, ಹಾಗಾಗಿ ಇವತ್ತೇನಾದರೂ ಕಮ್ಮಿ ಆಗಿದೆಯಾ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಬಂದಿದ್ದೀವಿ ಅಂತ ಸಹ ಹೇಳಿದ್ರು. ಆದರೂ ಕಮ್ಮಿ ಆಗಿಲ್ಲ, ಹಾಗೆ ಇದೆ. ಹಬ್ಬ ಮಾಡಲೇಬೇಕು, ಲಕ್ಷ್ಮಿನ ಕೂರಿಸಲೇಬೇಕು, ಅಲಂಕಾರ ಮಾಡಲೇಬೇಕು ಅಂತ ಸಹ ಹೇಳಿದ್ರು. ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ಎಲ್ಲರೂ ಸಖತ್ತಾಗೆ ಮನೇಲಿ ಅಡುಗೆ ಮಾಡಿದ್ದಾರೆ, ತಿಂದಿದ್ದಾರೆ ಕೂಡ. ಇನ್ನೂ ತಿನ್ನಬೇಕು ಅಂತ ಹೇಳಿದವರು ಇದ್ದಾರೆ. ಯಾವ ರೀತಿ ಎಲ್ಲ ಮಾಡಿದ್ದಾರೆ ಪ್ರಿಪ್ರೇಷನ್ಸ್ನ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾನು ಕೂಡ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಇಫ್ ನಿಮ್ಮ ಮನೇಲಿ ಏನಾದರೂ ಚೆನ್ನಾಗಿ ಹಬ್ಬ ಮಾಡಿದರೆ ನಮಗೆ ಕೂಡ ಹೇಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.